ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಇನ್ನೂ ಯಾರು ಹೊಸದಾಗಿ ನೋಡ್ತಿದ್ರೆ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್. ಸೊ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ. ಸೊ ಇಲ್ಲಿ ಒಂದು ಸಂಖ್ಯೆಯ ಕೊನೆಯಲ್ಲಿ 2, 3, 7, 8 ಅಂಕಿಗಳು ಬಂದರೆ ಅದು ಒಂದು ಅಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತದೆ. ಸೊ ಇಲ್ಲಿ ಮೊದಲಿಗೆ ನಿಮಗೆ ಸ್ಕ್ವೇರ್ ನಂಬರ್ಸ್ ಯಾವ ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿ 1 1 1, 2 2 4, 3 3 9, 4 4 16, 5 5 25, 6 6 36, 7 7 49, 8 8 64, 9 9 81, 10 10 100, 11 11 121, 12 12 144, 13 13 169, 14 14 195, 15 15 225, 16 16 256, 17 17 289, 18 324, 19 19 361, 20 20 400. ಇದೇ ರೀತಿ ಇವು ವರ್ಗ ಸಂಖ್ಯೆಗಳು. ಸೊ ಇವ ವರ್ಗ ಸಂಖ್ಯೆಗಳು ನಮಗೆ ಈಗ ಯಾವುದಾರ ಒಂದು ವರ್ಗ ಸಂಖ್ಯೆ ಕೊಡ್ತಾನೆ. ಯಾವ ರೀತಿ ಅಂದರೆ 638. ಸೊ ಇದು ವರ್ಗ ಸಂಖ್ಯೆ ಹೌದು ಅಥವಾ ಇಲ್ಲೋ ಅನ್ನೋದು ಕೇಳ್ತಾನೆ. ಸೊ ಕೊನೆಯಲ್ಲಿ 8 ಬಂದೈತಿ. ಸೊ ಇದೊಂದು ವರ್ಗ ಸಂಖ್ಯೆ ಆಗಿರೋದಿಲ್ಲ. ಸೊ ಕೊನೆಯಲ್ಲಿ ಇವು 2 3 7 8 ಬಂದರೆ ಆ ಸಂಖ್ಯೆ ಏನಾಗಿರ್ತದೆ, ವರ್ಗ ಸಂಖ್ಯೆ ಆಗಿರೋದಿಲ್ಲ, ಅಪೂರ್ಣ ವರ್ಗ ಸಂಖ್ಯೆ ಆಗಿರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 10ರ ಸ್ಥಾನ 6ರ ಜೊತೆ ಈವನ್ ನಂಬರ್ ಅಂದರೆ ಸಮ ಸಂಖ್ಯೆ ಬತ್ತಂದ್ರೆ, ಇಲ್ಲಿ 4 6 ಬತ್ತಂದ್ರೆ ಇಲ್ಲಿ ಮುಂದೆ ಯಾವ ಬೇಕಾದ ನಂಬರ್ ಇರಲಿ, ಬಟ್ ಇಲ್ಲಿ 10ರ ಸ್ಥಾನದಾಗ ಸಮ ಸಂಖ್ಯೆ ಬತ್ತಂದ್ರೆ ಅವಾಗದ ಅಪೂರ್ಣ ವರ್ಗ ಸಂಖ್ಯೆ ಆಗಿರ್ತದೆ. ನೀವು ಎಕ್ಸಾಂಪಲ್ 2 3 5 2 6 ಇದೊಂದು ಸಂಖ್ಯೆ ಐತಿ. ಸೊ ಇದು ವರ್ಗ ಸಂಖ್ಯೆ ಹೌದು ಇಲ್ಲೋ ಅಂತ ಕೇಳಿದ್ರೆ ಇದು ವರ್ಗ ಸಂಖ್ಯೆ ಅಲ್ಲ. ಯಾಕಂದರೆ ಇಲ್ಲಿ 6 ಇದ್ದಾಗ ಇಲ್ಲೊಂದು ಸಮ ಸಂಖ್ಯೆ ಬತ್ತಂದ್ರೆ ಅದು ಅಪೂರ್ಣ ವರ್ಗ ಸಂಖ್ಯೆ ಆಗಿರ್ತೈತಿ. ಅದೇ ರೀತಿ ಇಲ್ಲಿ 10ರ ಸ್ಥಾನದಾಗ ಆಡ್ ನಂಬರ್, ಬಟ್ ಇಲ್ಲಿ 9 ಇರಬೇಕು ಕೊನೆಯಲ್ಲಿ, 139. ಇದೊಂದು ವರ್ಗ ಸಂಖ್ಯೆ ಅಲ್ಲ, ಇಲ್ಲಿ ಆಡ್ ನಂಬರ್ ಬಂದೈತಿ, ಇಲ್ಲಿ 9 ಇದ್ದಾಗ. ಸೊ ಇಲ್ಲಿ 10ರ ಸ್ಥಾನದಾಗ ಆಡ್ ನಂಬರ್ ಬತ್ತಂದ್ರೆ ಕೊನೆಯಲ್ಲಿ 9 ಇತ್ತಂದ್ರೆ ಅದೊಂದು ಅಪೂರ್ಣ ವರ್ಗ ಸಂಖ್ಯೆ ಆಗಿರ್ತದೆ. ಸೊ ಈಗ ನೆಕ್ಸ್ಟ್ ಇನ್ನು ಡಿಜಿಟಲ್ ಸಮ್. ಸೊ ಒಂದು ಸಂಖ್ಯೆಯನ್ನು ಕೊಡ್ತಾರೆ ನಿಮಗೆ, ಯಾವುದೋ ಒಂದು ಸಂಖ್ಯೆ, ಅವುಗಳನ್ನ ಸಪ್ರೇಟಾಗಿ ಕೂಡಿಸಿರ ಅದ್ರ ಸಮ್ ಏನು ಬರಬೇಕು, 1 ಬರಬೇಕು, 4 ಬರಬೇಕು, 9 ಬರಬೇಕು. ಸೊ ಇಲ್ಲಿ ನೋಡಿ ಇದು 12ರ ವರ್ಗ. ಸೊ ಇದೊಂದು ವರ್ಗ ಸಂಖ್ಯೆ. ಇವುಗಳನ್ನ 3 ಕೂಡಿಸಿದಾಗ 1 + 4 + 4 = 8 ಆಗುತ್ತೆ, 9 ಆಗುತ್ತೆ. ಸೊ ಅದೇ ರೀತಿ ಇದು ಏನಾಗುತ್ತೆ, 2 + 2 = 4, 4 + 5 = 9. ಸೊ ಇದು 9 9 ಅದಾವು. ಸೊ ಇದೊಂದು ವರ್ಗ ಸಂಖ್ಯೆ. ಇಲ್ಲಿ 1 ಅಂತ ಐತಿ. 100 ಅಂದರೆ 0 + 0 + 1 ಅಂದರೆ 1. ಸೊ ಇಲ್ಲಿ 1 ಅಂತ ಐತಿ. ಸೊ 8 + 1 ಅಂದ್ರೆ ಇದು 9 ಆಗುತ್ತೆ. ಅದೇ ರೀತಿ ಇಲ್ಲಿ 4 9 ಐತಿ. 4 9 ಕೂಡಿಸಿರ ಎಷ್ಟು ಬರ್ತೈತಿ, 9 + 4 = 13. ಈ 13 ಮತ್ತೆ ಕೂಡಿಸಿದಾಗ ಎಷ್ಟು ಬರ್ತೈತಿ, 4 ಅಂತ ಬರ್ತೈತಿ. 1 + 3 ಅಂದಾಗ 4 ಅಂತ ಬರುತ್ತೆ. ಸೊ ಇದು ಡಿಜಿಟಲ್ ಒಂದೊಂದು ಸಪ್ರೇಟ್ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ
1 4 9 ಬತ್ತಂದ್ರೆ ಅದೊಂದು ವರ್ಗ ಸಂಖ್ಯೆ ಆಗಿರ್ತದೆ. ಇದೇ ರೀತಿ ಬೇರೆ ಸಂಖ್ಯೆಗಳು ನೀವು ತೊಗೊಂಡು ನೋಡ್ಬೋದು. ಈಗ 238. ಸೊ ಇದು ಎಷ್ಟಾಗುತ್ತೆ? 2 3 5 5 8 13. ಸೊ ಈ ರೀತಿಯೂ ಒಂದೊಂದು ಬರ್ತಾವೆ. ಬಟ್ ಇದೇನಾಗುತ್ತೆ, ಈ ಡಿಜಿಟಲ್ ಸಮ್ ಬತ್ತಂದ್ರೆ ವರ್ಗ ಸಂಖ್ಯೆಗಳು ಆಗಿರಬಹುದು 90%, ಇಲ್ಲ ಅಂದ್ರೆ ಇಲ್ಲ. ಸೊ ಈ ಡಿಜಿಟಲ್ ಸಮ್ದ ನೋಡ್ಕೊರಿ. ಸೊ ನೆಕ್ಸ್ಟ್ ಇನ್ನು 13ರ ವರ್ಗಮೂಲವನ್ನು ಕಂಡುಹಿಡಿ ಅಥವಾ 13ರ ವರ್ಗಮೂಲ ಏನು ಅಂತ ಕೇಳ್ತಾರೆ. 13ರ ವರ್ಗಮೂಲ ಅದನ್ನ ಯಾವ ರೀತಿ ಕಂಡುಹಿಡಿ ನೋಡ್ರಿ. ಸೊ ಇಲ್ಲಿ 13 ಅದ. ಸೊ ಇಲ್ಲಿ 3 3 9. ಸೊ ಇಲ್ಲಿ ಎಷ್ಟು ಉಳಿತು? 4 ಉಳಿತು. ಸೊ ಈ 3ನ್ನು ಮತ್ತೆ ಹೊಳ್ಳಿ ಇಲ್ಲಿ ಪ್ಲಸ್ ಮಾಡೋದು. ಅವಾಗ ಎಷ್ಟಾಗುತ್ತೆ? 6 ಆಗುತ್ತೆ. ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಡಬಲ್ 0 ತಗೋದು. ಸೊ ಇಲ್ಲಿ 6 ಎಷ್ಟಲೇ ನಮಗೆ 400 ಸಮೀಪ ಇದ್ದಿದ್ದ ಅಂದ್ರೆ 6 ಐತಿ. ಇಲ್ಲಿ 6ನ್ನು ತೋತಂದ್ರೆ ಸೊ 6ರಲ್ಲಿ 8 ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 396 ಬರ್ತದೆ. ಸೊ ಅವಾಗ ಇದು 4 ಉಳಿತೈತಿ. ಸೊ ಇಲ್ಲಿ ಮತ್ತೆ ಹೊಳ್ಳಿ ಇಲ್ಲಿ 6ನ್ನು ಕೂಡಿಸಿದಾಗ 72 ಆಗುತ್ತೆ. ಇಲ್ಲಿ ನಮಗೆ ಇದು ಇಲ್ಲಿ ಡಬಲ್ 0 ತೊಂದಾಗ ಇಲ್ಲಿ 400 ಆಗುತ್ತೆ. ಸೊ ಇಲ್ಲಿ ಇಲ್ಲಿ ನಮಗೆ 700 ಮ್ಯಾಗ ಬರ್ತೈತಿ. ಸೊ ಇಲ್ಲಿ 400 ಅಷ್ಟು ಐತೆ ಅಂದ್ರೆ ಇಲ್ಲಿ 6ರ ಮುಂದೆ ಮತ್ತೊಂದು 0 ತೊಗೊಂಡು ಇಲ್ಲಿ 5ರಲ್ಲಿ ಮಾಡಿದ್ವಿ. 725ನ್ನು 5ರಲ್ಲಿ ಇಂಟು ಮಾಡಿದ್ವಿ. ಅವಾಗ 3625 ಆಗುತ್ತೆ. ಸೊ ಈ 5ನ್ನು ಇಲ್ಲಿ ಬರೆದ್ರೆ 4 7 5 ಉಳಿತದೆ. ನೀವು 2 ಡಿಜಿಟ್ ತೊಗೊಂಡ್ರೆ ಸಾಕು, 3 ತನಕ ಹೋಗೋದೇನು ಅವಶ್ಯಕತೆ ಇಲ್ಲ. 2 ಡಿಜಿಟ್ ತೊಗೊಂಡ್ರೆ ಸಾಕು. ಎಷ್ಟು ತೊಗೊಂಡ್ರೆ ಸಾಕು. ಈ ಥರದ ವರ್ಗಮೂಲ ಎಷ್ಟಾಗುತ್ತೆ? 3.605 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ನ ಇಲ್ಲಿ 12.0409 ಅಂತ ಐತಿ. ಸೊ ಇಲ್ಲಿ ಮೊದಲಿಗೆ ಈ ಪಾಯಿಂಟದಿಂದ ಈ ಕಡೆ 2 ಡಿಜಿಟ ತೋತ್ ಹೋಗ್ಬೇಕು. ಈ ಪಾಯಿಂಟದಿಂದ ಈ ಕಡೆ ಇವೆರಡು ಈ ಕಡೆಯಿಂದ 2 ತಗೋತ ಹೋಗ್ಬೇಕು. ಈ ಪಾಯಿಂಟದಿಂದ ಈ ಕಡೆಯಿಂದ ಅಂದರೆ ಈಗ 4 5 6 7 8 ಹಿಂಗದ ಅಂದ್ರೆ ಇಲ್ಲಿ ಪಾಯಿಂಟ್ ಐತಿ. ಸೊ ಇಲ್ಲಿದ್ದಾಗ ಈ ಕಡೆಯಿಂದ 2 ಡಿಜಿಟ ಮಾಡ್ಕೊತ ಹೋಗ್ಬೇಕು. ಬಟ್ ಈ ಪಾಯಿಂಟ್ ಈಚೆ ಕಡೆ ಏನೈತಿ ಲೆಫ್ಟ್ ಸೈಡ ಈ ಕಡೆಯಿಂದ 2 ಡಿಜಿಟ ಮಾಡ್ಕೊತ ಹೋಗ್ಬೇಕು. ಇಲ್ಲಿ 1 ಬತ್ತ. ಸೊ 1ನ್ನು ತೊಗೋಬೇಕು ಅದನ್ನ. ಸೊ ಇಲ್ಲಿ 2 ಡಿಜಿಟ್ ಅಂದಾಗ ಸೇಮ್ 3ರಲ್ಲೇ ಮಾಡಿದಾಗ 9 ಬತ್ತ. ಇಲ್ಲಿ 3 ಉಳಿತು. ಸೊ ಇಲ್ಲಿ 3 ಪ್ಲಸ್ ಈ 3ನ ಮತ್ತೆ ಹೊಳ್ಳಿ ಕೂಡಿಸಿ 6 ಆಗುತ್ತು. ಇಲ್ಲಿ 04ನ ಕೆಳಗೆ ತೊಗೊಂಡಾರು. ನೆಕ್ಸ್ಟ್ 6 ಉಳಿದೈತಿ. ಇದಕ್ಕೆ 304 ಆಯ್ತು ಟೋಟಲ್ಲ. 304 ಸಮೀಪ ಇದ್ದಿದ್ದ 4ರಲ್ಲಿ 8 ಮಾಡಿದಾಗ 64 × 4 ಮಾಡಿದಾಗ ಎಷ್ಟು ಬರ್ತದೆ? 256 ಬರ್ತದೆ. ಸೊ 256 ಇಟ್ಟಾಗ 48 ಉಳಿತು. ಸೊ ಇಲ್ಲಿ 64 ಇತ್ತು. ಈ 4ನ್ನು ಮತ್ತೆ ಹೊಳ್ಳಿ ಕೆಳಗೆ ತೊಗೊಂಡು ಕೂಡಿಸಿದಾಗ 68 ಆಗುತ್ತೆ. 68. ಸೊ ಇಲ್ಲಿ 09ನ ಕೆಳಗೆ ತೊಗೋದು. ತೊಗೊಂಡು ಇಲ್ಲಿ 68ಕ್ಕೆ ಎಷ್ಟರಲ್ಲಿ ಇಂಟು ಮಾಡಿದ್ರೆ ನಮಗೆ ಈ ಸಂಖ್ಯೆ ಬರ್ತೈತೆ ಅಂದರೆ 7ರಲ್ಲಿ ಇಂಟು ಮಾಡೋದು. 7ರಲ್ಲಿ ಇಂಟು ಮಾಡಿದಾಗ ಈ ಸಂಖ್ಯೆ ಬರ್ತದೆ. ಸೊ 00 ಆಗುತ್ತೆ. ಇಲ್ಲಿ 7 ಇಲ್ಲಿ 7. ಸೊ ಈ ಥರದ ವರ್ಗಮೂಲ ಎಷ್ಟಾಗುತ್ತೆ? 3.47 ಈ ಥರದ ವರ್ಗಮೂಲ ಆಗ್ತದೆ. ನೆಕ್ಸ್ಟ್ ಒನ್ ಸೊ ಇಲ್ಲಿಯೂ ಸೇಮ. ಇಲ್ಲಿ ಇದು 1 ಇವು 2 ಪಾಯಿಂಟ್ ತಗೋದು. ಇವೆರಡು ಸಂಖ್ಯೆಗಳನ್ನ ತಗೋದು. ಸೊ ಇಲ್ಲಿ 2ರಲ್ಲಿ
2 2 4 ಆಗುತ್ತೆ. ನೀವು ಬೇರೆ ಸಂಖ್ಯೆಗಳನ್ನ ತಗೋಕೆ ಬರೋದಿಲ್ಲ ಇದ್ರೊಳಗೆ. ಯಾವ ಸಂಖ್ಯೆ ಅಂದ್ರೆ 3 3 1 3 ಹಿಂಗೆ 1 ತಗೋಕೆಲ್ಲ ಬರೋದಿಲ್ಲ. ಯಾಕಂದರೆ ಇಲ್ಲಿ ನಾವು ವರ್ಗಗಳ ಸಂಖ್ಯೆಗಳನ್ನ ವರ್ಗ ಮೂಲವನ್ನು ಕಂಡುಹಿಡಿಯತ್ತೀವಿ ಅಂದ್ರೆ ವರ್ಗ ಮೂಲಗಳ ಸಂಖ್ಯೆಗಳನ್ನ ತಗೋಬೇಕು. ಸೊ ಇಲ್ಲಿ 2 2 4 ಇಲ್ಲಿ 1 ಉಳಿತು. ಇದು 46ನ ಕೆಳಗೆ ತೆಗೆದು ಇಲ್ಲಿ ಪಾಯಿಂಟ್ ಐತಿ, ಇಲ್ಲಿ ಪಾಯಿಂಟ್ ಇಡ್ರಿ. ನೆಕ್ಸ್ಟ್ ಇಲ್ಲಿ 2 + 2 ಏನಾಯ್ತು 4 ಆಯ್ತು. ಸೊ ಇಲ್ಲಿ 146 ಐತಿ. ಇಲ್ಲಿ ಎಷ್ಟರಲ್ಲಿ ಇಂಟು ಮಾಡಿದಾಗ 146ಕ್ಕೆ ಸಮೀಪ ಬರ್ತೈತಿ ಅಂದ್ರೆ 44 ಐತಿ. ಇಲ್ಲಿ 3ರಲ್ಲಿ ಇಂಟು ಮಾಡಿದ್ದು 3 3 9 3 4 12 129 ಅಂತ ಬರ್ತೈತಿ. ಇಲ್ಲಿ 17 ಉಳಿತೈತಿ. ಇಲ್ಲಿ 3ನ್ನು 3 ಮತ್ತು ಹೊಳ್ಳಿ 3 ಇದನ್ನ ಕೂಡಿಸೋದು ಇಲ್ಲಿ 46 ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 46 ಆದ ನಂತರ ಇಲ್ಲಿ 17 ಉಳಿತು. ಈ 20ನ್ನು ಕೆಳಗೆ ತೆಗೆದು ಸೊ ಇಲ್ಲಿ 46 ಐತಿ. ನಮ್ಗೆ ಈ ಸಂಖ್ಯೆಗೆ ಸಮೀಪ ಇರುವಂಥ ಸಂಖ್ಯೆಗೆ ಇದಕ್ಕೆ ಎಷ್ಟರಲ್ಲೇ ಇಂಟು ಮಾಡಿದ್ರೆ ಬರ್ತೈತಿ ಅಂದ್ರೆ 3ರಲ್ಲಿ ಇಂಟು ಮಾಡೋದು. 3ರಲ್ಲಿ ಇಂಟು ಮಾಡಿದಾಗ ನಮ್ಗೆ ಸಂಖ್ಯೆ 1389 ಬರ್ತೈತಿ. ಸೊ ಇಲ್ಲಿ ಆನ್ಸರ್ ಯಾವುದಾರ ಒಂದು ಬರ್ತೈತಿ, ಬಟ್ ನಮಗೆ 2 ಡಿಜಿಟ್ ಬಂದ್ರೆ ಸಾಕು. ಸೊ ಈ ಥರದ ವರ್ಗಮೂಲ ಏನಾಗುತ್ತೆ 2.33 ಸಿಗ್ತದೆ. ಸೊ ನೆಕ್ಸ್ಟ್ ಕ್ವಶನ ಇಲ್ಲಿ 0.5 ಐತಿ. ಇದನ್ನು ಯಾವ ಥರ ಕಂಡು ಹಿಡಿದಾರೆ, ಇಲ್ಲಿ ಮೊದಲಿಗೆ 0 ಪಾಯಿಂಟ್ ಕೊಟ್ಟ ಇದನ್ನು 50 ಅಂತ ಮಾಡ್ಕೊಂಬಿಡೋದು. ಸೊ ನೆಕ್ಸ್ಟ್ 50ಗೆ ಸಮೀಪವಾದಂಥ ವರ್ಗ ಸಂಖ್ಯೆ ಯಾವುದೈತಿ 7 7 49 ಐತಿ. ಸೊ 7ನ್ನು 7 ಬರೋದು, ಇಲ್ಲಿ 49 ಬರೋದಾಗ ಇಲ್ಲಿ 1 ಉಳಿತದೆ. ಸೊ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಆಲ್ರೆಡಿ ತೊಂದೆವು, ಅದಕ್ಕೆ ಡಬಲ್ 0 ತೊಂದೆವು. ಇಲ್ಲಿ 7ನ್ನು 7 ಕೂಡಿಸಿದಾಗ ನಮಗೆ 14 ಅಂತ ಬಂದೈತಿ. ಸೊ ನಮಗೆ ಇಲ್ಲಿ 14 ಅಂತ ಬಂದರೆ ಇಲ್ಲಿ ಯಾವುದೋ ಒಂದು ಸಂಖ್ಯೆಯಿಂದ ಇಂಟು ಮಾಡಿದಾಗ ನಮಗೆ ಜಾಸ್ತಿ ಆಗ್ತೈತಿ. ಸೊ ಅದಕ್ಕೆ ಏನು ಮಾಡೋದು, ಇಲ್ಲಿ 0 ಇಟ್ಕೊಂಡು ಇಲ್ಲೊಂದು 0 ಎಕ್ಸ್ಟ್ರಾ ತಗೋದು. ತೊಗೊಂಡಾದ ನಂತರ ಇಲ್ಲಿ 1000 ಆಗುತ್ತೆ. ಇಲ್ಲಿ ಎಷ್ಟರಲ್ಲೇ ಇಂಟು ಮಾಡಿದಾಗ 1000 ಸನೇ ಬರ್ತೈತೆ ಅಂದ್ರೆ 7ರಲ್ಲಿ ಇಂಟು ಮಾಡೋದು. ಸೊ 7ರಲ್ಲಿ ಇಂಟು ಮಾಡಿದಾಗ 876 ಬರ್ತದೆ. 876 1000ದಾಗ 876 ಕಳೆದ್ರೆ 124 ಉಳಿತು. ಬಟ್ ನಮಗೆ ಇಲ್ಲಿ 2 ಅಥವಾ 3 ಡಿಜಿಟ್ ಬಂದರೆ ಸಾಕು. ಈ 0.5 ವರ್ಗಮೂಲ ಸಂಖ್ಯೆ ಏನಾಗುತ್ತದೆ 0.707 ಆಗ್ತದೆ. ನೆಕ್ಸ್ಟ್ ಸೊ ನೆಕ್ಸ್ಟ್ 999ಕ್ಕೆ ಯಾವ ಸಂಖ್ಯೆಯನ್ನು ಕಳೆದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ ಅಂತ ಕೇಳ್ಯಾರು. ಸೊ ಇದು ಸೇಮ ಇಲ್ಲಿ ಹೇಳಿದ್ನಲ್ಲ ನಿಮ್ಗೆ, ಈ ಕಡೆಯಿಂದ 2 ಪಾಯಿಂಟ್ಸ ಮಾಡ್ಕೋತಾ ಬರಬೇಕು. ಸೊ ಇಲ್ಲಿ ಇವೆರಡು ಮೊದಲಿಗೆ ಇವೆರಡು ಆನಂತರ ಇದೊಂದು. ಸೊ ಇಲ್ಲಿ 3ರಿಂದ ಮಾಡಿದಾಗ 3 3 9 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಸೊ ಈ 3ನ್ನು ಮತ್ತೆ ಹೊಳಗೆ ಕೆಳಗೆ ತಂದು ಕೂಡಿಸಿದಾಗ 6 ಆಗುತ್ತೆ. ಸೊ ಈ 99ನ್ನು ಕೆಳಗೆ ತಂದರು, ಇಲ್ಲಿ 6 ಐತಿ. ಸೊ 99ಕ್ಕೆ ಸನೇ ಇರೋದಂದ್ರೆ 6 1 6 2 ತೋತಂದ್ರೆ 120 ಆಗ್ತೈತಿ. ಬಟ್ ಇಲ್ಲಿ 99 ಅಟ್ಟ ಐತಿ. ಸೊ 61 ಅಟ್ಟ ಆಗ್ತದೆ. ಇಲ್ಲಿ ಕೆಳಗೆ ಎಷ್ಟು ಉಳಿತೈತಿ ನಮಗೆ 38 ಉಳಿತದೆ. ಈ 38ನ್ನು ಈ 999 ಕಳೆದ್ರೆ ನಮಗೆ 961 ಉಳಿತೈತಿ. ಇದು ಯಾವ ಥರ ವರ್ಗ ಅಂದರೆ 31ರ ವರ್ಗ ಸಂಖ್ಯೆ ಆಗಿರ್ತದೆ. ಸೊ ನಾವು ಇಲ್ಲಿ ಕಳೆಯಬೇಕಾದ ಸಂಖ್ಯೆ ಎಷ್ಟಂದರೆ 38ನ್ನು ಕಳಿಬೇಕು, ಅವಾಗ ಇದೊಂದು ವರ್ಗ ಸಂಖ್ಯೆ ಆಗ್ತೈತಿ. ಸೊ ನೆಕ್ಸ್ಟ್ ಇಲ್ಲಿ 999ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದರೆ, ಇದೀಗ ಕಳೆದ್ರಾತು, ಈಗ ಕೂಡಿದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ ಅಂತ ಕೇಳೋರು. ಸೊ ಇದೇನಂತೆ ಸೇಮ, ಬಟ್ ಇಲ್ಲೇನು ಮಾಡೋದು,
3 ಇಂಟು 3 ಮಾಡಿದಾಗ 9 ಬಂತು, 0 ಆಯ್ತು. ಈ 99ನ ಕೆಳಗೆ ತೊಗೊಂಡಾರು. ಇಲ್ಲಿ 3ನ 3 ಹೊಳಗೆ ಕೂಡಿಸಿ 6 ಆಗಿದೆ. ಇಲ್ಲಿ 99ಗಿಂತ ಒಂದು ಜಾಸ್ತಿ ತೊಗೋಬೇಕು. ಜಾಸ್ತಿ ತೊಗೊಂಡಾಗ ಇಲ್ಲಿ 1 ತೊಗೊಂಡಾಗ 61 ಆಗುತ್ತೆ. ಬಟ್ ಅದು 2 ತೊಗೊಂಡಾಗ ಏನಾಗುತ್ತೆ, 2 2 ज़ा 4, 2 2 ज़ा 6 ಅಂದರೆ 12 ಆಗುತ್ತೆ. ಸೊ 124 ಆಗುತ್ತೆ. 124 ಒಳಗೆ 99 ಡಿಫ್ರೆನ್ಸ್ ಸೆಟ್ ಆಗುತ್ತೆ, 25 ಡಿಫ್ರೆನ್ಸ್ ಆಗುತ್ತೆ. ಸೊ ಈ 25ನ 999 ಒಳಗೆ ಕೂಡಿಸಿರ ನಮಗೆ 1024 ಬರ್ತದೆ. ಈ 1024 32ರ ವರ್ಗ ಸಂಖ್ಯೆ ಆಗಿರ್ತದೆ. ಸೊ ಇದೇ ನಾವು ಕೂಡಿಸಬೇಕಾದ ಸಂಖ್ಯೆ ಎಷ್ಟಂದ್ರೆ 25. ಸೊ ನೆಕ್ಸ್ಟ್ ಇದು 2800ಕ್ಕೆ ಯಾವ ಸಂಖ್ಯೆಯನ್ನು ಕಳೆದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ. ಇದೊಂದು ನೀವು ನಿಮ್ಮ ಹೋಮ್ವರ್ಕ್ ಅಂತ ತಿಳ್ಕೊರಿ. ನೀವು ಮಾಡಿ ಇದನ್ನ ಆನ್ಸರ್ನ ಕಮೆಂಟ್ ಮಾಡಿರಿ. ಇಲ್ಲ ಅಂದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ಲಿಕ್ಕಂದ್ರೆ ನಂದು ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಹೋಗಿ ಚೆಕ್ ಮಾಡ್ಕೊರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.